ಹಲೋ ಎವ್ರಿವಾನ್, ವೆಲ್ಕಮ್ ಟು ಟೇಕ್ 5 ಬ್ಲಾಗ್. ಯಾರಪ್ಪ ಇದೆ ಅಂತ ಕೇಳ್ಬೇಡಿ, ಇದ್ರೆ ನಮ್ಮ ಪ್ರಧಾನಮಂತ್ರಿ ಮೀನ್ಸ್ ನಮ್ಮಮ್ಮ ಟೆಂಪಲ್ಗೆ ಹೋಗ್ಬೇಕು ಅಂದರು. ಸರಿ, ಹಂಗೆ ಅವನ್ನ ಟೆಂಪಲ್ ಹತ್ರ ಡ್ರಾಪ್ ಮಾಡಿದೆ. ಅಲ್ಲಿಂದ ಡ್ಯೂಟಿ ಮಾಡೋಣ ಅಂತ ಹೊರಟೆ. ಯಾಕೋ ಕಣ್ಣು ತುಂಬ ನೋಯ್ತಾ ಇತ್ತು. ಇವತ್ತು ಆಗಲ್ಲ, ಇವತ್ತು ಡ್ಯೂಟಿ ಮಾಡೋಕ್ಕೆ ಅಂತ ಗೊತ್ತಾಯ್ತು. ಯಾಕಂದರೆ ವೆದರ್ ಬೇರೆ ಫುಲ್ ಬಿಸಿಲಿರೋದ್ರಿಂದ ಕಣ್ಣು ಸ್ಟಾರ್ಟ್ ಆಗುತ್ತೆ ಅಂತ ಹೋಗಲಿಲ್ಲ. ಅಲ್ಲಿಂದ ಹಂಗೆ ನಮ್ಮ ಬ್ರದರ್ ಮನೆಗೆ ಹೋದೆ. ಬ್ಲಾಗ್ ಮಾಡೋದು ತುಂಬ ಕಷ್ಟ ರೀ, ಏನೇ ಹೇಳಿ. ಡೈಲಿ ಕಂಟೆಂಟ್ ಮಾಡಬೇಕಂದ್ರೆ ತುಂಬ ರಿಸ್ಕಿ ಇದೆ. ಎಷ್ಟೇ ರಿಸ್ಕ್ ಇರಲಿ ಆದರೂ ಬಿಡಲ್ಲ. ರಿಸ್ಕ್ನ ರಸದ ಥರ ತಿನ್ಕೊಂಡು ಬ್ಲಾಗ್ ಮಾಡೇ ಮಾಡ್ತೀನಿ, ಬಿಡಲ್ಲ. ಸಾಟರ್ಡೆ ಮಗನ್ನ ಬೇಗ ಬಿಡ್ತಾರೆ ಸ್ಕೂಲಿಂದ ಅಂತ ಕರ್ಕೊಂಬರೋಕ್ಕೆ ವೈಫ್ ಫೋನ್ ಮಾಡಿದ್ರು. ಸರಿ, ಹಂಗೆ ಅವನನ್ನು ಕರ್ಕೊಂಡು ಬಂದೆ. ನೋಡಿ, ನಾನು ನೋಡಿದೆ ಏನು ಖುಷಿ ನೋಡ್ಬೋಗ್ತಾನೆ. ಆದರೂ ಮಕ್ಕಳು ಸ್ಕೂಲ್ಗೆ ಹೋಗಿ ಬರೋದೇ ಒಂದು ಚಂದ ಕಣ್ರಿ. ಸರಿ, ವ್ಯೂವರ್ಸ್ಗೊಂದು ಹೇಳ್ದ, ಮನೆಗೆ ಹೋಗಿ ದೋಸೆ ಹಾಕ್ಕೊಡು ಅಂದ. ಸೊ ನೋಡಿದ್ರೆ ದೋಸೆ ಈ ಥರ ಕಾಲು ಮುರಿದೋಗಿರೋ ದೋಸೆ. ಸರಿ, ಹಂಗೆ ಪಾಪ ಹೋಗಿ ಸುಸ್ತಾಗಿರ್ತಾನೆ, ಆಟ ಆಡ್ಸ್ಕೊಂಬರೋಣ ಅಂತ ಕಾರ್ ಪಾರ್ಕ್ ಕಡೆ ಕರ್ಕೊಂಡು ಹೋಗಿ ಬಿಕಾಸ್ ಇವತ್ತಿದ್ದಂಗೆ ನಾಳೆ ಅಲ್ಲ, ನಾಳೆ ಇದ್ದಂಗೆ ನಾಡಿದ್ದಿಲ್ಲ. ಸೊ ಹಂಗಾಗಿ ಇವತ್ತು ಕೂತ್ಕೊಂಡು ಅಯ್ಯೋ ಅವತ್ತು ಹಂಗ್ ಮಾಡ್ಬಿಟ್ಟೆ ಅಂತ ಹೇಳೋದಕ್ಕಿಂತ ಇರೋದನ್ನ ಮಜಾ ಮಾಡಿ. ಆಟ ಆಡಿ ಸುಸ್ತಾಗಿದ್ದ, ಸ್ನ್ಯಾಕ್ಸ್ ತಿನ್ಕೊಂಡಿದ್ದ. ಪಾಪ ಹೆಸ್ರಿಗಷ್ಟೇ ಅವನು ತಗೊಂಡು ಸ್ನ್ಯಾಕ್ಸು ತಿಂದಿದ್ದೆಲ್ಲ ನಾನೇ. ಯಾಕಂದರೆ ಅವನಿಗೆ ಅಲ್ಲಿಲ್ಲ ತಿನ್ನೋಕ್ಕೆ, ಅಗ್ಯಕ್ಕೆ ಆಗ್ತಾಯಿಲ್ಲ ಪಾಪ. ಇನ್ನೇನು ಮಾಡ್ತೀರಾ? ಅದು ಎಷ್ಟೊತ್ತಂತ ಕೈಯಲ್ಲಿ ಇಟ್ಕೊಳಕ್ಕಾಗುತ್ತೆ? ಸ್ನ್ಯಾಕ್ಸ್ನ ಕೈಯಲ್ಲಿ ಇಟ್ಕೊಂಡು ಯಾರನ್ನ ಕುತ್ಕೊಳ್ಳೋಕ್ಕಾಗುತ್ತಾ? ತಿಂದು ಖಾಲಿ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ವೈಫ್ ಒಂದು ಚಾಲೆಂಜ್ ಕೊಟ್ಟರು. ನೋಡಿ, ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಿಲ್ಲ, ಹಾಗೆ ಗಮನ ಇಟ್ಕೊಳ್ಳಿ. ಒಂದು ಕತೆ ಹೇಳ್ತೀನಿ. ಚಾಲೆಂಜ್ ಕೊಟ್ಟರೆ ಬಿಟ್ಬಿಡ್ತೀವ? ಕಲ್ತಿರೋ ಕೆಲಸ ಮರೆಯೋಕ್ಕಾಗುತ್ತಾ? ಎಲೆ ಚಟ್ಟ ಪಟ್ಟ ಅಂತ ರೆಡಿ ಮಾಡಿ ಕೊಟ್ಟೆ. ತಿಂದ ಮೇಲೆ ಟೇಸ್ಟ್ಗೆ ಫಿದಾ ಆಗೋದ್ರು. ಸರಿ, ಫೈನಲ್ ಟಚ್ ಹಂಗೆ ಒಂದು ಟ್ವಿಸ್ಟರ್ ತಿನ್ಕೊಂಡು ಅಲ್ಲಿಂದ ಮನೆ ಕಡೆ ಹೋದ್ವಿ. ವರಷ್ಟೊಳಗೆ ಹಂಗೆ ಟ್ರೈನ್ಸು ವರ್ಕ್ ಕೊಟ್ಟಿದ್ದಾರಪ್ಪ ಅಂತ. ಸರಿ, ಅದನ್ನ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನೋಡಿ VIP ಸೆಂಟ್ರಿ ಕೊಟ್ಟರು. ಒಳ್ಳೆ ಡ್ಯಾನ್ಸರ್ಸ್ ಕಂಡ್ರಿ ಇರಲ್ಲ. ನಮ್ಮ ಮನೆಗೆ ಬಂದರೆ ಏನೋ ಒಂಥರ ಮನೆಯೇ ಚಿಲ್ಲಾಗಿರುತ್ತೆ.